ಏ ಕೃಷ್ಣ, ಅದೇನ್ ಚಪ್ಪೆ ಚಾಕ್ಬಿಟ್ಟಿದೆ ಮಾರ್ರೆ. ಓಯ್ ನನ್ಗಡೆ ನಮಸ್ಕಾರ. ಏನ್ ಪಚ್ಚಿ, ಯಾವ ಕಡೆ ಸವಾರಿ? ಯಾವ ಕಡೆನೂ ಇಲ್ಲ, ಟೀ ಕುಡಿತಿದ್ದೆ. ನಿಮ್ಮನ್ನ ಕಣ್ಣಲ್ಲ, ಹಾಗೆ ಮಾತಾಡ್ಸು ಅಂತೇಳಿ ಬಂದೆ. ಮನೆ ಕಡೆ ಹೊಂಟ್ರ? ಹೌದು, ಬಾ ಹೋಗ್ತಾ ಹೋಗ್ತಾ ಮಾತಾಡೋಣ. ಏನು ವಿಷಯ ನನ್ನ ಹತ್ರ ಮಾತಾಡೋದು? ಅಂಥ ವಿಷಯ ಏನಿಲ್ಲ. ಹ್ಞೂ, ನಿಮ್ಮ ಮನೆ ಏನು ಧರ್ಮಛತ್ರವ ಅಂತ ಹೇಳಿ. ಹಾಗಂದ್ರೇನು ಪಚ್ಚಿ? ಅಲ್ಲ, ಊರಿಗೆ ಯಾರೇ ಹೊಸಬರು ಬಂದರೂ ಬೇರೆ ಜಾಗವೇ ಇಲ್ಲ, ನಿಮ್ಮ ಮನೆಗೆ ಬರ್ತಾರೆ. ಯಾರು ಏನು ಎತ್ತ ಗೊತ್ತು ಗುರಿ ಇಲ್ಲದೆ ಮನೆ ಒಳಗೆ ಸೇರಿಸ್ಕೊಂಡ್ರಲ್ಲ, ಅದಕ್ಕೆ ಕೇಳಿದೆ. ಅದಾ, ನೋಡು ಪಚ್ಚಿ, ಮನೆ ಸ್ವಲ್ಪ ದೊಡ್ಡದಿದೆ. ಒಂದಿಬ್ಬರಿಗೆ ಆಶ್ರಯ ಕೊಟ್ಟರೆ ನನ್ನ ಗಂಟೆಯನ್ನು ಕಳ್ಕೊಳ್ಳೋದಿಲ್ವಲ್ಲ. ಸರಿ, ನಮ್ಮ ಮನೇಲಿರೋರು ಯಾರ ಬಗ್ಗೆ ಈಗ ನೀನು ಮಾತಾಡ್ತಿರೋದು? ಓ, ಶ್ರದ್ಧಾನ? ಛೇ, ಶ್ರದ್ಧಾ ಮೇಡಮ್ ದೇವರಿದ್ದಂಗೆ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ನಾನು ಹೇಳ್ತಾ ಇದ್ದು ಆ ಪ್ಯಾಟೆಯಿಂದ ಒಬ್ಬ ಹುಡುಗ ಬಂದಲ್ಲ, ಅವ ಸಮ ಇಲ್ಲ ಅಂತ ಹೇಳಿ. ಸರಿ ಇಲ್ಲ ಅಂದರೆ ಅವ್ನು ನಿನಗೆ ಹೇಗೆ ಪರಿಚಯ? ನನಗೂ ಜಾಸ್ತಿ ಏನು ಗೊತ್ತಿಲ್ಲ, ಇಲ್ಲೇ ಕಂಡಿದ್ದ. ಆದರೂ ಏನೋ ಸಮ ಇಲ್ಲ ಅಂತ ಹೇಳಿ ನಂಗೆ ಅನ್ನಿಸ್ತಿತ್ತು. ನೋಡು ಪಚ್ಚಿ, ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಇವನು ಒಳ್ಳೆಯವನೋ ಕೆಟ್ಟವನೋ ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಅವನಿಂದ ನಿನಗೇನಾದರೂ ತೊಂದರೆ ಆಯಿತಾ, ಅಥವಾ ಅವನೇನಾದರೂ ತಪ್ಪು ಮಾಡಿದ್ನ? ಅದನ್ನು ಹೇಳು. ತಪ್ಪು ಅಂತ ಹೇಳೇನಿಲ್ಲ. ಅವತ್ತು ಶ್ರದ್ಧಾ ಮೇಡಮ್ ದೇವಸ್ಥಾನಕ್ಕೆ ಹೋಯ್ರು, ಇವನು ಅವರಿಂದನೇ ಹೋಯ್ರು. ಇಡೀ ಹಳ್ಳಿಲಿ ಅಲ್ಲಿ ಇಲ್ಲಿ ಅಲಿತಾ ಇದ್ನಾಯ್ತು. ಎಂತ ಏನು ಅಂಥೇಳಿ ಕೇಳಿದ್ರೆ ಸಮ ಉತ್ತರನೇ ಕೊಡೋದಿಲ್ಲ. ನಾನು ಹೊಯ್ಲಿ ಅಂಥೇಳಿ ಸುಮ್ಮನಾದೆ. ಆಮೇಲೆ ನೋಡಿದ್ರೆ ನಿಮ್ಮ ಮನೆಗಿದ್ದ ಅಂಬ್ರ, ಅದಕ್ಕೆ ತಲೆ ಬಿಸಿ ಆಯಿತು, ಕೇಳಿದೆ.